ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಅಲ್ವಾ, ನಮ್ಮನೆ ಏನು ಸ್ಪೆಷಲ್ ಅಂದರೆ ಚಿಕನ್ ಸುಕ್ಕ ಮಾಡ್ತಾಯಿದ್ವಿ. ಈ ಡಿಶ್ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಈ ತಿಳಿ ಸಾಂಬಾರಿಗೆ, ರಸಮ್ಗೆ, ಚಪಾತಿ, ಪರೋಟಾಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ನಿಮ್ಮ ಮನೇಲೂ ಟ್ರೈ ಮಾಡಿ. ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ ಸುಕ್ಕ ಮಾಡೋದಕ್ಕೆ ಸ್ವಲ್ಪ ಚಿಕನ್ ಮ್ಯಾರಿನೇಷನ್ ಮಾಡೋಣ. ಸ್ವಲ್ಪ ಅರಿಶಿಣ, ಒಂದು ಸ್ಪೂನ್ ಖಾರ ಪುಡಿ, ಅಚ್ಕಾರದ ಪುಡಿ, ಇದು ಒಂದು ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕಸ್ತೂರಿ ಮೆಥಿ, ಒಂದು 2 ಸ್ಪೂನ್ ಅಷ್ಟು ಮೊಸರು, ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಇದಕ್ಕೊಂದು ಪುಡಿ ಮಾಡ್ಕೊಂಬರೋಣ. ಅಷ್ಟೊತ್ತರೆಗೂ ಇದು ಮ್ಯಾರಿನೇಷನ್ ಆಗಲಿ. ಚಿಕನ್ ಸುಕ್ಕ ಮಾಡೋದಕ್ಕೆ ಇವಾಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಡೋಣ. ಒಂದು ಬ್ಲಾಕ್ ಏಲಕ್ಕಿ, 2 ಏಲಕ್ಕಿ, ಒಂದು 4 ರಿಂದ 5 ಲವಂಗ, ಚಕ್ಕೆ 2 ಪೀಸು, ಕಾಳು ಮೆಣಸು ಒಂದು ಮುಕ್ಕಾಲು ಸ್ಪೂನು, 1 ಸ್ಪೂನ್ ಧನಿಯಾ, ಇವೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡೋಣ. ಸಣ್ಣ ಉರಿಲೇ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಒಂದು 3 ಬೆಳಗ್ಗೆ ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ. ಆ ಜೊತೆಗೆ 1 ಸ್ಪೂನ್ ಲಾಸ್ಟಲ್ಲಿ ಹಾಕೋಣ ಗಸಗಸೆ. ಇವೆಲ್ಲ ಸ್ವಲ್ಪ ಡ್ರೈ ವಾಶ್ ಮಾಡೋದು. ಎಲ್ಲ ಸ್ವಲ್ಪ ಗರಿ ಗರಿ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಿಡೋಣ. ಇವಾಗ ಕಲ್ಲು, 1 ಪೀಸ್ ಕಲ್ಲು ಹಾಕೋತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಆಯಿಲ್ ಏನು ಹಾಕೋದು ಬೇಡ. ಈಗ ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಇಷ್ಟಾದರೆ ಸಾಕು, ಆಫ್ ಮಾಡ್ಕೊಬಿಡೋಣ. ಸ್ವಲ್ಪ ಹಾರಲಿ. ಚಿಕನ್ ಸುಕ್ಕ ಮಾಡೋದಕ್ಕೆ ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ. ಆಯಿಲ್ ಹಾಕ್ತೀನಿ. ಒಂದು 3 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಹೀಟ್ ಆದಮೇಲೆ ಒಂದು ಆನಿಯನ್ ಹಾಕ್ತಾಯಿದ್ದೀನಿ. ಇವಾಗ ಆನಿಯನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು. ಇದರಲ್ಲೇ ಕರಿಬೇವಿನ ಸೊಪ್ಪು ಹಾಕಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇದು ಸಪ್ರೇಟ್ ತೆಗೆದಿಕ್ಕೊಬೇಕು. ತೆಗೆದಿಕ್ಕೊಂಬಿಟ್ಟು ಇದರಲ್ಲಿ ಇದೇ ಪ್ಯಾನ್ಗೆ ಇವಾಗ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಏನು ಹಾಕ್ತಾಯಿಲ್ಲ, ಫಸ್ಟ್ ಹಾಕಿದ್ನಲ್ಲ ಅದೇ ಆಯಿಲು. ಚಿಕನ್ ಫುಲ್ ಡ್ರೈ ಆಗಿದೆ. ಚೆನ್ನಾಗಿ ನೀರಿಗಿರಲ್ಲ, ನೀರು ಹಾಕಿಲ್ಲ, ಮ್ಯಾರಿನೇಷನ್ ಮಾಡಿದ್ನಲ್ಲ ಅಷ್ಟೇ. ಆ ಚಿಕನೆಲ್ಲ ನೀರಲ್ಲೇ ಇಷ್ಟು ರೋಸ್ಟ್ ಆಗಿದೆ.
ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಫುಲ್ ಡ್ರೈ ಆಗಿದೆ. ಇವಾಗ ಪುಡಿ ರೆಡಿ ಮಾಡಿದ್ವಲ್ಲ ಆ ಪುಡಿ ಹಾಕ್ಬಿಡೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಕಿದ್ರೆ ಬೇರೆ ನಮ್ಮ ಚಿಕನ್ ಫ್ರೈ ಎಲ್ಲ ಮಾಡಿದಾಗ ಹಾಕೊಬೋದು, ಚೆನ್ನಾಗಿರುತ್ತೆ. ಇದಕ್ಕೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ತೀನಿ. ಫುಲ್ ಡ್ರೈ ಆಗಿಬಿಟ್ಟಿದೆ. ಈ ಡ್ರೈ ಪೌಡ್ರೆಲ್ಲ ಹಾಕಿದ್ದೀವಲ್ಲ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಸ್ವಲ್ಪ ಇದರಲ್ಲಿ ಹೊಂದ್ಕೊಳ್ಳಿ. 1-2 ನಿಮಿಷ ಕುಕ್ ಆಗಲಿ. ಮಸಾಲೆ ಚೆನ್ನಾಗಿ ಕೋಟಿಂಗ್ ಬಂದಿದೆ ಚಿಕನ್ಗೆ. ಈರುಳ್ಳಿನೂ ಕಬ್ಬಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿದ್ವಲ್ಲ ಅದು ಇವಾಗ ಹಾಕೊಂಡ್ಬಿಡೋಣ. ನಿಂಬೆಹಣ್ಣು ಹಾಕ್ತೀನಿ 1 ಅರ್ಧ. ಇದಕ್ಕೆ ಟೊಮೊಟೊ ಏನೂ ಹಾಕಿಲ್ಲ. 1-2 ಸ್ಪೂನ್ ಅಷ್ಟು ಮೊಸರು ಹಾಕಿದೆ ಮ್ಯಾಂಗ್ಲೇಷನ್ಗೆ. ಇವಾಗ 1 ಅರ್ಧ ಅಷ್ಟು ನಿಂಬೆಹಣ್ಣು ಹಾಕ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ತಿಳಿ ಸಾಂಬಾರು ಜೊತೆಗೆ ಇಲ್ಲ ಬಿರಿ ಬೇಳೆ ಸಾಂಬಾರು ಮಾಡಿದಾಗ ಎಲ್ಲ ಸೈಡ್ ಡಿಶಾಗಿ ಚೆನ್ನಾಗಿರುತ್ತೆ. ಚಪಾತಿ ಪರೋಟಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಳೆಗಾಲದಲ್ಲಿ ಖಾರಕ್ಕೆ ಚೆನ್ನಾಗಿರುತ್ತೆ ಚಿಕನ್ ಸುಕ್ಕ. ಥ್ಯಾಂಕ್ ಯು.